ನಮಸ್ಕಾರ. ಟಿವಿ9 ನ ವಿಶೇಷ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಕೆಲಸದ ಒತ್ತಡ, ಊಟ, ನಿದ್ದೆ, ಮತ್ತೆ ಕೆಲಸ, ಹೀಗೆ ಈ ರಸವಿಲ್ಲದ ರೂಟೀನ್ನಿಂದ ಒಂದಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಬಯಸ್ತೀರಾ. ಆದರೆ ಟ್ರಿಪ್ ಪ್ಲಾನ್ ಮಾಡೋದು ಒಂದು ದೊಡ್ಡ ಹೆಡೇಕ್ ಆಗಿಬಿಡುತ್ತೆ. ಎಲ್ಲಿಗೆ ಹೋಗಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಇಂದು ಪ್ರಯಾಣ ಅನ್ನೋದು ಕೇವಲ ಐಷಾರಾಮಿಗಿಂತ ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಅಗತ್ಯ ಆಗಿದೆ. ಹಾಗಾಗಿ ಟ್ರಿಪ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಸಾಕಷ್ಟು ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಳಿವೆ. ಆದರೆ ಯಾರನ್ನ ನಂಬೋದು? ನಮಗೆ ಬೇಕಾದಂಥ ಪ್ಲಾನ್, ಬಜೆಟ್, ಸೆಕ್ಯೂರಿಟಿ ಎಲ್ಲವನ್ನೂ ಒದಗಿಸುವಂಥ ಟ್ರಾವೆಲ್ಸ್ ಕಂಪನಿನ ಹುಡುಕ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ವಿಶ್ವಾಸಾರ್ಹ ಕಂಪನಿ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಚಾರ್ಧಾಮ್ ಯಾತ್ರಾ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂತಹ ಮಿಸಸ್ ಶ್ರುತಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಥ್ಯಾಂಕ್ ಯು ಮೇಡಮ್. ಚಾರ್ಧಾಮ್ ಯಾತ್ರಾ ಅನ್ನುವಂಥದ್ದು ನಮ್ಮ ಭಾರತೀಯ ಇತಿಹಾಸ, ನಂಬಿಕೆಗಳ ಪ್ರಕಾರ ಬಹಳನೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಮೊದಲನೇದಾಗಿ ತಿಳಿಸ್ಕೊಡೋದಾದ್ರೆ ಚಾರ್ಧಾಮ್ ಯಾತ್ರಾ ಅಂತ ಹೇಳಿದ್ರೆ ಏನು ಅನ್ನು? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರ್ತಾ, ನಾನು ನಿಮ್ಮ ಶ್ರುತಿ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ಕಂಪ್ಲೀಟ್ ಚಾರ್ಧಾಮ್ ಪ್ಯಾಕೇಜ್ ಡೀಟೇಲ್ಸ್ನ ಕೊಡೋಕ್ಕೆ ಬಂದಿದ್ದೀನಿ. ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ ಬೆಸ್ಟ್ ಅಂತ ಅನ್ಸ್ಕೊಂಡಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಕರ್ನಾಟಕ ಜನತೆ ತುಂಬ ಒಳ್ಳೆ ಸಪೋರ್ಟ್ನ ಕೊಡ್ತಾ ಇದ್ದೀರಾ. ಎಲ್ಲ ಪ್ಯಾಕೇಜ್ ಬಗ್ಗೆ ತಿಳ್ಕೊಂಡು ಹೋಗಿ ಬಂದು ಒಳ್ಳೆ ರಿವ್ಯೂಸ್ ಕೂಡ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ನಿರಂತರವಾಗಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಾರ್ಧಾಮ್ ಅಂತ ಬಂದಾಗ ನಮಗೆ ಫಸ್ಟ್ ನೆನಪಾಗೋದೇ ಉತ್ತರಾಖಂಡ್ ಅಂತ ಬಂದಾಗ ಟೆಂಪಲ್ಸ್ ಆಫ್ ಲಾರ್ಡ್ ಎಷ್ಟೋ ಟೆಂಪಲ್ಸ್ನ ಅಲ್ಲಿ ನಾವು ಕಂಡುಬರ್ಬೋದು. ದೇವಭೂಮಿ ಅಂತ ಕೂಡ ಹೇಳ್ತಾರೆ. ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಉತ್ತರಾಖಂಡ್ ಪ್ಲೇಸ್ ನಮ್ಮ ಇಂಡಿಯಾದಲ್ಲಿದೆ ಅಂದರೆ ನಾವು ಎಷ್ಟು ಪುಣ್ಯವಂತರು. 4 ಧಾಮಗಳು ಸೇರಿದಾಗ ಅದು ಚಾರ್ಧಾಮ್ ಯಾತ್ರಾ ಅಂತಾರೆ. ನೋಡೋದಾದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಹಾಗೂ ನಿಮಗೆ ಬ್ರಹ್ಮಕಾಪಲಂ, ಉತ್ತರಕಾಶಿ ಇದೆಲ್ಲರೂ ಸೇರಿಕೊಂಡು ಲೈಫಲ್ಲಿ ಒಂದು ಸಲ ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ಚಾರ್ಧಾಮ್ ಯಾತ್ರೆ ಖಂಡಿತ ಮಾಡಲೇಬೇಕು. ಅದು ಹಿಂದೂ ಸನಾತನದಲ್ಲಿ ತುಂಬ ಅತ್ಯಂತ ಪುಣ್ಯವಾದ ಸ್ಥಳಗಳಾಗಿದೆ. ಪ್ರತ್ಯುನ್ನತ ಸ್ಥಾನಗಳಿವೆ. ಯಾಕೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಹೇಗೆ ಹೋಗಬೇಕು, ಏನು ಮಾಡಬೇಕು, ಎಲ್ಲದಕ್ಕೂ ನಿಮಗೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಪ್ಯಾಕೇಜ್ ಡೀಟೇಲ್ಸ್ನ ಕೊಡೋಕ್ಕೆ ನಾನು ನಿಮಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ದೊಡ್ಡ ದೊಡ್ಡ ಟೂರ್ ಪ್ಯಾಕೇಜಸ್ನ ಹ್ಯಾಂಡಲ್ ಮಾಡುತ್ತೆ. ಯುರೋಪ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಎಲ್ಲ ಔಟ್ ಆಫ್ ದಿ ಕಂಟ್ರೀಸ್ ಪ್ಯಾಕೇಜಸ್ಸನ್ನು ಹ್ಯಾಂಡಲ್ ಮಾಡುತ್ತೆ. ಈ ಚಾರ್ಧಾಮ್ ಯಾತ್ರಾ ಮಾಡಬೇಕು ಅಂತ ಯಾವಾಗಿಂದ ಶುರು ಆಗಿದ್ದು? ಅಂದರೆ ಇದಕ್ಕೆ ಡಿಮಾಂಡ್ ಬಂತ? ತುಂಬ ಜನ ಎಲ್ಡರ್ಲಿ ಪೀಪಲ್ ಇರ್ತಾರೆ ಭಾರತದಲ್ಲಿ, ಅವರು ಇದನ್ನು ಬೇಕು ಅಂತ ಡಿಮಾಂಡ್ ಮಾಡಿದ್ದ? ಹೇಗೆ ಶುರು ಆಯಿತು ಇದು? ಚಾರ್ಧಾಮ್ ಯಾತ್ರಾ ಅನ್ನೋದು ನಮ್ಮ ಫೌಂಡರ್ ಆದ ಆರ್ ವಿ ರಮಣ ಅವರ ಕನಸು. ನಾವೆಲ್ಲ ಹೇಗೆ ಅಂದ್ಕೊಂಡು ಹೋಗಿ ಬಂದಿದ್ರು, ಅತಿ ಸಾಮಾನ್ಯ ಜನರು ಈ ಯಾತ್ರಾ ಪುಣ್ಯ ಸ್ಥಳನ ಒಂದ್ಸತಿ ಆದರೂ ನೋಡಲೇಬೇಕು. ತುಂಬಾ ಕಷ್ಟಕರವಾಗಿರುವಂಥ ಪ್ಲೇಸ್. ಹೇಗೆ ಅದನ್ನು ಸಂಭಾಳಿಸ್ಬೇಕು, ಇವಾಗ ನಾವು ಹೋದಾಗ ನಮ್ಮ ಫ್ಯಾಮಿಲಿಲಿ ಎಲ್ಲರನ್ನೂ ಹೇಗೆ ಕರ್ಕೊಂಡು ಹೋಗಬೇಕು, ಅದೇ ಥರ ಪ್ಯಾಕೇಜ್ ನಾವು ಖಂಡಿತ ಚಾರ್ಧಾಮಲ್ಲಿ ಕೊಡಲೇಬೇಕು ಅಂತ ಒಂದು ಉದ್ದೇಶ ಅವ್ರಿಗೆ ತುಂಬ ವರ್ಷಗಳಿಂದ ಇತ್ತು. ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ಇವಾಗವರೆಗೂ ಕಂಟಿನ್ಯೂಸ್ ಆಗಿ ಚಾರ್ಧಾಮ್ ಯಾತ್ರಾ ವರ್ಷದಲ್ಲಿ 2 ಸಲ ನಡೆಸ್ಕೊಂಡು ಹೋಗ್ತಾರೆ. ಯಾವಾಗೆಲ್ಲ ಟೆಂಪಲ್ಸ್ ಓಪನ್ ಆದಾಗ ನಮ್ಮ ಬ್ಯಾಚ್ ಮುಂದೆ ಇರುತ್ತೆ. ಆರ್ ವಿ ಟ್ರಾವೆಲ್ಸಿಂದ ಮೂಲಕ ಹೋದಾಗ ನಿಮಗೆ ಯಾವ ಥರ ಪ್ಯಾಕೇಜಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು, ಎಲ್ಲೆಲ್ಲಿ ಯಾವ್ಯಾವ ಥರ ಸ್ಟೇ ಇರುತ್ತೆ, ಎಲ್ಲೂ ನಿಮಗೆ ತೊಂದರೆ ಆಗದೇ ಇರೋಂಗೆ ದೇವ ದರ್ಶನಗಳನ್ನ ನೋಡಲೇಬೇಕು ಅನ್ನುವಂಥ ಇದು ಪ್ಯಾಕೇಜಲ್ಲಿ ನಮ್ಮಲ್ಲಿ ಖಂಡಿತ ನಿಮಗೆ ಅವಶ್ಯಕತೆ. ಚಾರ್ಧಾಮ್ ಅಂದ ತಕ್ಷಣ ಅಂದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ ಹಾಗೂ ಬದ್ರಿನಾಥ್ ಈ ಪ್ಲೇಸಸ್ಗಳು ತುಂಬ ಜನಕ್ಕೆ ತುಂಬ ಡೇಂಜರ್ ಏರಿಯಾ, ಅಥವಾ ಅಂದರೆ ತುಂಬ ಸ್ನೋಫಾಲ್ ಆಗ್ತಾ ಇರುತ್ತೆ, ವೆದರ್ ಕಂಡೀಷನ್ಸ್ ಹೆಚ್ಚಾಗಿ ಚೆನ್ನಾಗಿರೋದಿಲ್ಲ, ಈ ರೀತಿ ಮೈಂಡ್ ಸೆಟ್ ಇದೆ. ಅಂದರೆ ಈ ಪ್ಲೇಸಸ್ ನಿಜವಾಗ್ಲೂ ಅಷ್ಟು ಡೇಂಜರಾ? ಈಗಿನ ಕಾಲದಲ್ಲಿ ಹೋಗೋದಕ್ಕೆ ಕಷ್ಟನಾ ಅನ್ನುವಂಥದ್ದು?
ಕಷ್ಟ ಅಂತ ಹೇಳೋಕ್ಕಾದ್ರೆ ನಾವು ಯಾತ್ರಾ ಅಂತ ಬಂದಾಗ ಎಲ್ಲದಕ್ಕೂ ಸಿದ್ಧತೆ ಆಗಿರಬೇಕು. ಹೌದು, ಹಿಲ್ ಸ್ಟೇಷನ್ ಅಂತ ಬಂದಾಗ ಸ್ಲಿಪ್ಪರಿ ಏರಿಯಾಸ್ ಆಗಿರ್ಬೋದು, ಸ್ನೋ, ಯಾವಾಗ ನಮಗೆ ಅಲ್ಲಿ ಕಂಟ್ರೋಲ್ಡ್ ಕ್ಲೈಮೇಟ್ ಇರುತ್ತೋ ಆಗ ನಮ್ಮ ಪ್ಯಾಕೇಜಸ್ ಶುರು ಆಗುತ್ತೆ. ಹೌದು, ಏಪ್ರಿಲ್, ಮೇ, ಜೂನ್ ಇದ್ರ ಕಾರಣದಿಂದಾಗಿ ಎಲ್ಲ ಮಾಡ್ರೇಟ್ ಕ್ಲೈಮೇಟ್ ಇರುತ್ತೆ, ಎಲ್ಲ ವಯಸ್ಕರದವರು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಈಗ ಯಮುನೋತ್ರಿ ಅಂತ ಬಂದಾಗ ಯಮುನಾ ಅಲ್ಲಿ ಜನಿಸ್ತಾರೆ, ಅದನ್ನು ನೋಡಲೇಬೇಕು. ಮತ್ತು ಗಂಗೋತ್ರಿ ಅಂತ ಬಂದಾಗ ಗಂಗಾ ಮಾತೆಯಲ್ಲಿ ಉದ್ಭವ ಆಗ್ತಾರೆ, ಅದನ್ನು ಆ ಪುಣ್ಯ ಸ್ನಾನವನ್ನು ತಗೋಬೇಕು. ಒಂದ್ಸತಿ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದಾಗ ಗಂಗಾ ಮಾತೆ ಪವಿತ್ರವಾದ ಒಂದ್ಸತಿ ಸ್ಪರ್ಶ ಮಾಡಿದ್ರೆ ನಮ್ದು ಏನೇ ಪಾಪ ಇದ್ರೂ ಎಲ್ಲ ಕಳೆದೋಗುವಂಥ ಜಾಗ. ಸೊ ಗಂಗಾ, ಯಮುನೋತ್ರಿ ಇದೆಲ್ಲರೂ ನಿಮಗೆ ಒಂದ್ಸತಿ ಪುಣ್ಯ ಸ್ನಾನ ಆಗೋದ್ರಿಂದ ನಿಮ್ಗೆ ಯಾವುದೇ ಥರ ಕಷ್ಟ ಆಗಿದ್ರೂ ನೀರಲ್ಲಿ ಕರಗೋಗುವಂಥದ್ದು. ಆಮೇಲೆ ಕೇದಾರ್ನಾಥ್ ಅಂತ ಬಂದಾಗ ಜ್ಯೋತಿರ್ಲಿಂಗ ಮ್ಯಾಮ್, 12 ಜ್ಯೋತಿರ್ಲಿಂಗದಲ್ಲಿ ಉನ್ನತ ಸ್ಥಾನ ಪಡೆದಿರುವಂಥ ಕೇದಾರ್ನಾಥ್, ಲಾರ್ಡ್ ಶಿವ ನೋಡೋಕ್ಕೆ ಆ ಪವರ್ಫುಲ್ ವೈಬ್ನ ನೀವು ಅಲ್ಲಿ ಕಷ್ಟಪಟ್ಟು ಹೋಗಿ ನೋಡಿದಾಗ ಆಗುವಂಥ ಸುಖ ಅನುಭವ ನೋಡಬೇಕಾದ್ರೆ ತುಂಬಾ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ಬದ್ರಿನಾಥ್ ಅದು ಅಷ್ಟೇ, ತುಂಬ ವಿಷ್ಣುವಿನ ಪುಣ್ಯ ಸ್ನಾನ ಸ್ಥಳ ಅದು. ಸೊ ಅದ್ರ ನೋಡೋದಾದ್ರೂ ನಮಗೆ 2 ಕಣ್ಣು ಸಾಲಲ್ಲ. ಇದೆಲ್ಲ ಸೇರಿಕೊಂಡು ಚಾರ್ಧಾಮ್ ಯಾತ್ರಾ ಕಂಪ್ಲೀಟಾಗಿ ಪ್ಯಾಕೇಜ್ ನಡೆಯುತ್ತೆ. ಕರೆಕ್ಟ್. ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಅಂದ್ರೆ ಕೇದಾರ್ನಾಥ್ ಓಪನ್ ಇರೋದು ಕೇವಲ 6 ತಿಂಗಳು ಮಾತ್ರ ವರ್ಷದಲ್ಲಿ, ಅದು ಕೂಡ ವೆದರ್ ಕಂಡೀಷನ್ಸ್ ನೋಡಿಕೊಂಡು ಲಿಮಿಟೆಡ್ ಆಗಿ ಓಪನ್ ಮಾಡ್ತಾರೆ. ಯಾಕೆಂದ್ರೆ ಆ ಜಾಗಕ್ಕೂ ಅಷ್ಟು ಪ್ರಾಮುಖ್ಯತೆ ಇದೆ, ಮತ್ತೆ ಸೇಫ್ಟಿ ಕಂಡೀಷನ್ಸು ನೋಡ್ಕೊಂಡು ಮಾಡುವಂಥದ್ದು. ಹಾಗಾದ್ರೆ ಅಂದ್ರೆ ಇದು ಸಾಮಾನ್ಯವಾಗಿ ಏಪ್ರಿಲ್, ಮೇ ಇಂದ ಶುರುವಾಗಿ ಒಂದು ಅಕ್ಟೋಬರ್ವರೆಗೂ ಇರುತ್ತೆ ಅಂತ ಕಾಣಿಸುತ್ತೆ. ಸೊ ಈ ಚಾರ್ಧಾಮ್ ಯಾತ್ರೆಗೆ ಯಾವಾಗ ಬುಕ್ ಮಾಡಬೇಕು ಅಂತ, ಅಂದ್ರೆ ಎಷ್ಟು ದಿನಗಳ ಮುಂಚಿತವಾಗಿ ಆಗಿರಬಹುದು, ಯಾವಾಗ ಅಂದ್ರೆ ಬುಕ್ ಮಾಡಿದ್ರೆ ಅಲ್ಲಿ ಕೂಡ ಪ್ರೊಸೀಜರ್ ತುಂಬಾ ಇದೆ ಅನ್ಕೊಳ್ತೀನಿ, ಅದೆಲ್ಲವೂ ಕೂಡ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೋಡ್ಕೊಳುತ್ತಾ? ಹೌದು ಮ್ಯಾಮ್, ಈಗ ಜನವರಿಯಲ್ಲಿ ಹೊಸ ವರ್ಷದ ಇದಕ್ಕಾಗಿ ನಿಮಗೆ ಒಂದು ಒಳ್ಳೆ ಟ್ರಾವೆಲ್ ಮೇಳ ಅಂತ ನಡೀತಾ ಇದೆ, ಟ್ರಾವೆಲ್ ಎಕ್ಸ್ಪೋ ಮೇಳ. ಇದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಜನವರಿ 2 ಜನವರಿ 31 ಒಳ್ಳೆ ಆಫರ್ಸ್ ಇದೆ. ಡೊಮೆಸ್ಟಿಕ್ ನೋಡೋದಾದರೆ ಅಪ್ ಟು 10% ಆಫರ್ ಇದೆ, ಇಂಟರ್ನ್ಯಾಷನಲ್ ನೋಡೋದಾದರೆ 5% ಆಫರ್ ಇದೆ. ಯಾರೆಲ್ಲ ಈಗ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರೋ 10,000 ಸಾಮಾನ್ಯವಾಗಿ 10,000 ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಪರ್ ಹೆಡ್ 10,000 ಮಾಡೋದ್ರಿಂದ ನೀವು ಏಪ್ರಿಲ್, ಮೇ, ಜೂನಲ್ಲಿ ಯಾವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಆವಾಗ ನಿಮಗೆ ಈ ಅಮೌಂಟ್ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮಗೆ ಇದರಿಂದ ನಿಮಗೆ ಎಲ್ಲ ಬರ್ಡನ್ ಕಮ್ಮಿ ಆಗುತ್ತೆ, ತುಂಬ ಕಾಸ್ಟ್ ಹೈ ಅನಿಸಲ್ಲ. ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು, ಯಾಕಂದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥಲ್ಲೆಲ್ಲ ರಿಜಿಸ್ಟ್ರೇಷನ್ ನಿಮ್ಮ ಹೆಸರಿನ ಮೂಲಕ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಆ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಮಾಡೋದು ಅದೆಲ್ಲ ಪ್ರೋಸೆಸ್ RV ಟೂರ್ಸ್ ಕಡೆಯಿಂದ ನೋಡ್ಕೊಳ್ಳುವಾಗ ನಿಮಗೆ ಯಾವುದೇ ಥರ ಟೆನ್ಷನ್ಸ್ ಇರಲ್ಲ. ಮುಂಚಿತವಾಗಿ ಬುಕ್ ಮಾಡೋದ್ರಿಂದ ನಿಮಗೂ ಒಂದು ಪ್ರಿಪ್ರೇಷನ್ ಸಿಗುತ್ತೆ, ಟೈಮ್ ಸಿಗುತ್ತೆ, ಎಲ್ಲದಕ್ಕೂ ಹೊಂದಿಕೊಂಡು ಕ್ಲೈಮೇಟ್ನ ಎಲ್ಲ ಮ್ಯಾನೇಜ್ ಮಾಡಿ ನೀವು ಯಾವ ಥರ ಪ್ರಿಪೇರ್ ಆಗ್ತೀರಾ ಅದಕ್ಕೆ ಟೈಮ್ ಸಿಗುತ್ತೆ. ಸೊ ಮುಂಚಿತವಾಗಿ ಈಗ ಈ ಟ್ರಾವೆಲ್ ಮೇಳ ಯೂಸ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮತ್ತು ಬಜೆಟ್ ಕೂಡ ನಿಮಗೆ ಈಸಿ ಆಗುತ್ತೆ. ನೀವು ಈ ಆಫರ್ ಹೇಳಿದ್ರಿ, ಅಂದ್ರೆ ಈ ವರ್ಷ ನಾನು ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರೆ ಯಾವ ಡೇಟ್ ವರೆಗೂ ಬುಕ್ ಮಾಡ್ಕೊಳ್ಳೋ ಅವಕಾಶ ಇದೆ? ನೀವು 10% ಅಂತ ಆಫರ್ ಹೇಳಿದ್ರಲ್ಲ, ಅದು ಜನವರಿ 2 ಜನವರಿ 31 10,000 ಕೊಟ್ಟು ಟ್ರಾವೆಲ್ ಎಕ್ಸ್ಪೋದಲ್ಲಿ ಬುಕ್ ಮಾಡಿದಾಗ ವರ್ಷ ಪೂರ್ತಿ ಟೈಮ್ ಇರುತ್ತೆ. ಜಾನ್ವರಿ ಟು ಡಿಸೆಂಬರಲ್ಲಿ ನಮ್ಮ ಗ್ರೂಪ್ ಡೇಟ್ಸ್ ಯಾವಾಗ ಬೇಕಾದ್ರೂ ಅವ್ರು ಸೆಲೆಕ್ಟ್ ಮಾಡ್ಕೋಬೋದು, ಆವಾಗ ಈ 10% ಅವ್ರಿಗೆ ಅಪ್ಲೈ ಆಗುತ್ತೆ. ದಟ್ಸ್ ವೆರಿ ನೈಸ್. ಯಾಕಂದ್ರೆ ಅಂದ್ರೆ ಅದಕ್ಕೂ ಮತ್ತೆ ರಿಸ್ಟ್ರಿಕ್ಷನ್ಸ್ ಇದ್ರೆ ಮಾಡೋದು ಕಷ್ಟ. ಇಡೀ ವರ್ಷ ಯಾವಾಗ ಬೇಕಿದ್ರೂ ಟ್ರಾವೆಲ್ ಮಾಡಬಹುದು, ಅಂದ್ರೆ ಬುಕ್ಕಿಂಗ್ ಮಾತ್ರ ಇವಾಗ ಮಾಡಿದ್ರೆ ಹೆಚ್ಚಿನ ಡಿಸ್ಕೌಂಟ್ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಚಾರ್ಧಾಮ್ ಯಾತ್ರೆಯಲ್ಲಿ ಸಾಮಾನ್ಯವಾಗಿ ಇದು ಎಷ್ಟು ದಿನಗಳ ಟೂರ್ ಪ್ಯಾಕೇಜ್, ಇದರಲ್ಲೂ ಬೇರೆ ಬೇರೆ ವೇರಿಯೇಷನ್ಸ್ ಇದೆಯಾ ಅನ್ನುವಂಥದ್ದು, ಅಂದ್ರೆ ಲಾಂಗ್ ಆಗಿರ್ಬೋದು ಅಥವಾ ಶಾರ್ಟ್ ಆಗಿರ್ಬೋದು, ಈ ಚಾರ್ಧಾಮ್ ಜೊತೆ ಬೇರೆ ಪ್ಲೇಸಸ್ಗಳು ಕೂಡ ಕವರ್ ಆಗುತ್ತಾ? ಚಾರ್ಧಾಮ್ ಯಾತ್ರಾ ಅಂತ ಬಂದಾಗ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ವೆರೈಟೀಸ್ ಆಫ್ ಪ್ಯಾಕೇಜ್ ಇರಿಸುತ್ತೆ. ಒಂದು ಬಂದು ಚಾರ್ಧಾಮ್ 13 nights 14 days ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರ್ ಇರುತ್ತೆ. ಇನ್ನೊಂದು ನಿಮಗೆ 11 nights 12 days ಬ್ಯಾಂಗ್ಳೂರ್ ಟು ಡೆಹ್ರಾಡೂನ್, ಡೆಹ್ರಾಡೂನ್ ಟು ಬ್ಯಾಂಗ್ಳೂರ್ ಇರುತ್ತೆ. ಅದಲ್ಲದೆ ನಿಮಗೆ ದೋದಮ್ ಸಹ ಇದೆ. ಶಾರ್ಟ್ ಡ್ಯೂರೇಷನಲ್ಲಿ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ 7 nights 8 days ಕೂಡ ಇದೆ. ಸೊ ಕಂಪ್ಲೀಟಾಗಿ ಚಾಯ್ಸಸ್ ನಿಮಗೋಸ್ಕರ ಅಂತ ವೆರೈಟೀಸ್ ಆಫ್ ಪ್ಯಾಕೇಜ್ ನಮ್ಮಲ್ಲಿ ಇದೆ. ಓಕೆ,
ಅಂದ್ರೆ ಶಾರ್ಟ್ ಅಂತ ಹೇಳಿದ್ರೇನೆ 7 to 8 days ಬೇಕು ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ಅಲ್ಲಿ ಅಂದ್ರೆ ಆ ಪ್ಲೇಸಸ್ಗೆ ರೀಚ್ ಆಗೋದಕ್ಕೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು, ರೀಚ್ ಆಗೋದಕ್ಕೆ ಮೋಸ್ಟ್ಲಿ 2 to 3 days ತಗೊಳುತ್ತೆ ಅನ್ಸುತ್ತೆ. ಹೌದು ಮ್ಯಾಮ್. ಇವಾಗ ಕೇದಾರ್ನಾಥ್ ಅಂತ ಬಂದಾಗ ಆಪ್ಷನಲ್ ಡೇ ಅಂತ ಒಂದು ಖಂಡಿತವಾಗಿ ಕಡ್ಡಾಯವಾಗಿ ಇರುತ್ತೆ. ಯಾಕಂದರೆ ಹಾರ್ಸಲ್ಲಿ ಹೋಗೋರು, ಡೋಲಿಲಿ ಹೋಗೋರು, ನಡ್ಕೊಂಡು ಹೋಗೋರು ಯಾವ ಥರ ಅಲ್ಲಿ ರೀಚ್ ಆಗಿ ಮತ್ತೆ ಅವರು ರಿಟರ್ನ್ ಅದೇ ದಿವಸದಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಏನು ಮಾಡಿರ್ತೀವಿ, ಒಂದು ಆಪ್ಷನಲ್ ಡೇ ಅಂತ ಇಟ್ಟಿರ್ತೀವಿ. ಈ ಡೆಸ್ಟಿನೇಷನ್ ಬೇಸ್ ಕ್ಯಾಂಪ್ಸ್ ಎಲ್ಲ ಇರುತ್ತೆ. ಸೊ ಕಸ್ಟಮರ್ಸ್ಗೆ ಕಂಪ್ಲೀಟಾಗಿ ಟೂರ್ ಮ್ಯಾನೇಜರ್ಸ್ ಜೊತೆಗಿದ್ದಾಗ ಯಾವ ಟೈಮಲ್ಲಿ ಏನು ರೀಚ್ ಆಗಬೇಕು ಕಂಪ್ಲೀಟ್ ಮಾಹಿತಿ ಅವ್ರಿಗೆ ಮುಂಚಿತವಾಗಿ ಗೊತ್ತಿರುತ್ತೆ. ಸೊ ಎಲ್ಲೂ ಕನ್ಫ್ಯೂಷನ್ಸ್ ಆಗಲ್ಲ, ಎಲ್ಲೋ ಬಂದ್ಬಿಟ್ಟಿದ್ದೀವಿ, ಯಾರೂ ನಮ್ಮನ್ನ ಖಂಡಿತ ಇದೆ ಯಾವುದೇ ಥರ ತೊಂದರೆ ನಿಮಗಿರಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನ್ ಮುಂಚಿತವಾಗಿ ತಿಳಿಸಿರ್ತೀವಿ. ಸೊ ಎಲ್ಲೆಲ್ಲಿ ಯಾವ್ಯಾವ ಥರ ಬೇಸ್ ಕ್ಯಾಂಪ್ಸ್, ಯಾವ್ಯಾವ ಥರ ಅರೇಂಜ್ಮೆಂಟ್ಸ್ ಆಗಿರುತ್ತೆ, ಕಿಚನಿಂದ ಹಿಡಿದು ಪ್ರತಿಯೊಂದು ನಿಮ್ಮ ಸ್ಟೆಪ್ ಟು ಸ್ಟೆಪ್ಪು ಕಸ್ಟಮರ್ಸ್ಗೆ ಎಲ್ಲೂ ತೊಂದರೆ ಆಗದಿರೋ ಥರ ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ನಿರಂತರವಾಗಿ ಚಾರ್ಧಾಮ್ ಪ್ಯಾಕೇಜಲ್ಲಿ ನಡೀತಾ ಇರುತ್ತೆ. ತುಂಬ ಜನಕ್ಕೆ ಕೇದಾರ್ನಾಥಲ್ಲಿ ಹೇಗೆ ಅಂತ ಹೇಳಿದ್ರೆ ಅದು ತುಂಬ ಒಂದು ರೀತಿಯಾಗಿ ವೆದರ್ ಸೆನ್ಸಿಟಿವ್ ಪ್ಲೇಸ್ ಕೂಡ ಆಗಿರೋದ್ರಿಂದ ಅಲ್ಲಿ ವ್ಯೂ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಟ್ರೆಕ್ಕಿಂಗ್ ಅಂತ ಬಂದಾಗ ಯೂಶ್ವಲಿ ಗ್ರೂಪ್ಸಲ್ಲಿ ಹೋಗಿರ್ತಾರೆ, ತುಂಬ ಜನದ ಗ್ರೂಪಲ್ಲಿ ಎಲ್ಲರೂ ಕೂಡ ಸೇಮ್ ಟೈಮಲ್ಲಿ ರೀಚ್ ಆಗೋಕ್ಕಾಗೋದಿಲ್ಲ, ಸ್ವಲ್ಪ ತುಂಬ ಟೈಮ್ ತೊಗೊಳ್ತಾರೆ, ಆ ರೀತಿ ಎಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ, ಮತ್ತು ಅಲ್ಲಿ ಹೆಲ್ತ್ ಸಮಸ್ಯೆಗಳು ಕೂಡ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸೇಫ್ಟಿ ವೈಸ್ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾವ ರೀತಿ ಮೆಜರ್ಸ್ನ ತಗೊಳುತ್ತೆ? ಇವಾಗ ಎಷ್ಟೋ ಜನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಹೇಗೆ ನಮಗೆ ಏಜ್ ಲಿಮಿಟ್ ಇದೆಯಾ, ಅಥವಾ ಅಲ್ಲಿ ಹೋದ್ಮೇಲೆ ನಮ್ಗೆ ಯಾವ ಥರ ನಮ್ಮ ಏಜಿಗೆ ಅಲ್ಲಿ ಸ್ಯಾಟಿಸ್ಫೈ ಆಗೋ ಥರ ನೋಡೋಕ್ಕಾಗುತ್ತಾ, ಅಷ್ಟು ದೂರ ಹೋದ್ಮೇಲೆ ದರ್ಶನ ಆಗದೆ ಏನು ಮಾಡೋ, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಯಾಕಪ್ಪ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಹೌದು ಮೆಡಿಕಲ್ ಟೀಮ್ ಖಂಡಿತ ಇದ್ದೇ ಇರುತ್ತೆ. ನಿಮ್ಗೆ ಏನೇ ತೊಂದರೆ ಆದರೂ ನಮ್ಮಲ್ಲಿ ನಿಮಗೆ ತೋರಿಸಿ ಆರಾಮಾಗಿ ಸುಧಾರಿಸ್ಕೊಂಡು ಹೋಗುವಂಥ ಚಾಯ್ಸಸ್ ಖಂಡಿತ ಇರುತ್ತೆ. ಆ ಪ್ಯಾಕೇಜ್ ಅಂತ ಬಂದಾಗ 60 to 65 ವರೆಗೂ ಏಜ್ ಲಿಮಿಟ್ಸ್ ಇರುತ್ತೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆರಾಮಾಗಿ ಮಾಡ್ಕೊಳ್ಳಿ. ನಿಮ್ಮ ಬೇಸಿಕ್ ಟ್ಯಾಬ್ಲೆಟ್ಸ್ನ ನೀವು ಕ್ಯಾರಿ ಮಾಡ್ಕೋಬೋದು. ಸ್ವೆಟರ್ಸು, ಶಾಕ್ಸು ಇದೆಲ್ಲ ಕಂಫರ್ಟಾಗಿ ಬೇಸಿಕ್ ಆಗಿ ಇಟ್ಕೊಳ್ಳುವಂಥ ಒಂದು ಪ್ರೊಸೆಸ್ ಇರುತ್ತೆ. ಅದಲ್ಲದೆ ನಿಮಗೆ ಸಣ್ಣ ಪುಟ್ಟ ಒಂದು ವ್ಯತ್ಯಾಸ ಹಾಗೆ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಮ್ಯಾನೇಜ್ ಮಾಡುವಂಥ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿರ್ತಾರೆ. ದಯವಿಟ್ಟು ಯಾವುದೇ ಥರ ಯೋಚನೆ ಇಟ್ಕೊಳ್ಬೇಡಿ. ಓಕೆ, ಇನ್ನು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಬರುವಂಥದ್ದು ಚಾರ್ಧಾಮ್ ಯಾತ್ರೆಗಳಲ್ಲಿ ಯೂಶ್ವಲಿ ಅಡಲ್ಟ್ಸ್ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಅಕೊಮಡೇಷನ್ ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗುತ್ತೆ. ಸೊ ಇಂಥ ಪ್ಲೇಸಸ್ಗಳಲ್ಲಿ ಅಕೊಮಡೇಷನ್ಸ್ ಯಾವ ರೀತಿ ಆಗಿರುತ್ತೆ? ಬ್ಯಾಚಸ್ ಇವಾಗ ಒಂದು ಗ್ರೂಪ್ ಅಂತ ಬಂದಾಗ 40 ಮೆಂಬರ್ಸ್ ಅಂತ ಪ್ಲ್ಯಾನ್ ಮಾಡಿರ್ತೇವೆ. ಆವಾಗ ಅವ್ರನ್ನ ಒಟ್ಟಿಗೆ ಒಂದೇ ಟೈಮಲ್ಲಿ ಮೆಸ್ಸಿಯಾಗಿ ಮಾಡ್ಕೊಳ್ಳೋದು ಬೇಡ ಅಂತ ಬ್ಯಾಚಸ್ ವೈಸ್ ಒಂದು 10 ಅಥವಾ 5 ಈ ಥರ ಅಲ್ಲಿ ಅಕಾರ್ಡಿಂಗ್ ಟು ದಿ ಅಲ್ಲಿರುವಂಥ ಗೌರ್ಮೆಂಟ್ ರೂಲ್ಸ್ ಪ್ರಕಾರವಾಗಿ ನಡ್ಕೊಂಡು ಹೋಗಬೇಕು. ತುಂಬ ಲಕ್ಸುರಿ ಎಲ್ಲ ನಾವು ಅಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರಿಗೂ ಬೇಸಿಕ್ಕಾಗಿ ಏನೆಲ್ಲ ಇರಬೇಕು ಒಂದು ಕಂಫರ್ಟ್ ಝೋನಲ್ಲಿ ಅದಷ್ಟು ತಯಾರಿಗಳು ಆಗಿರುತ್ತೆ. ಬ್ಯಾಚಸ್ ವೈಸು ನಾವು ಕಂಪ್ಲೀಟಾಗಿ ಹೋಗಿ ಬರುವವರೆಗೂ ನೋಡ್ಕೊಳ್ಳುವಂಥ ಮ್ಯಾನೇಜ್ಮೆಂಟ್ ಇದೆ. ಸೊ ಇದೇ ಥರ ಎಲ್ಲ ಪ್ಯಾಕೇಜಸಲ್ಲೂ ಬ್ಯಾಚ್ ವೈಸ್ನ ಕರ್ಕೊಂಡು ಹೋಗಿ ಬರ್ತಾ ಇರ್ತೀವಿ. ಓಕೆ, ಇನ್ನು ಸುಮಾರು ಇದು 7-8 ದಿನಗಳ ಪ್ಯಾಕೇಜ್ ಆಗಿರೋದ್ರಿಂದ ಅಲ್ಲಿಯ ಫುಡ್ ಕೂಡ ಅವೈಲೇಬಲ್ ಇರೋದಿಲ್ಲ. ಅಂದರೆ ಸುಮಾರು 2-3 ದಿನ ಟ್ರೆಕ್ಕಿಂಗಲ್ಲೇ ಹೋಗುತ್ತೆ. ಅಂಥ ಟೈಮಲ್ಲಿ ಊಟದ ವ್ಯವಸ್ಥೆ ಒಂದೊಂದು ಕಡೆ ಇರುತ್ತೆ, ಇರೋದಿಲ್ಲ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡಲಾಗುತ್ತೆ, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು? ಹೌದು ಮ್ಯಾಮ್, ಇದು ಎಷ್ಟೋ ಜನಕ್ಕೆ ಕ್ವಶನ್ಸ್. ಹೌದು, ನಾವಲ್ಲೆಲ್ಲ ಹೋದ್ಮೇಲೆ ಯಾವ ಥರ ಫುಡ್ ಕೊಡ್ತೀರಾ, ನಾವು ಸೌತ್ ಇಂಡಿಯನ್ಸ್ ಆಗಿರ್ತೀವಿ, ಅಲ್ಲಿರುವಂಥ ಫುಡ್ ನಮಗೆ ಸೆಟ್ ಆಗಲ್ಲ. ಇದು ಯಾವುದು ನಿಮಗೆ ಯೋಚನೆ ಬೇಡ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಿಚನ್ ಟೀಮ್ ಇದೆ. ನಿಮಗೆ ಸೌತ್ ಇಂಡಿಯನ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಸಮೃದ್ಧಿಯಾಗಿ ಆರಾಮಾಗಿ ತಿನ್ಕೊಂಡು ನೀವು ಎಲ್ಲ ಕಡೆ ನಮ್ಮ ಕಿಚನ್ ಟೀಮ್ ಇದೆ. ಸೊ ಎಲ್ಲೂ ಸೈಡ್ ಎಫೆಕ್ಟ್ಸ್ ಆಗದೆ ಒಳ್ಳೆ ಕ್ವಾಲಿಟಿ ಫುಡ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಆಗುವಂಥ ಪ್ಲೇಸಸ್ನ ಬಿಟ್ಟರೆ ಬೇರೆ ಕಡೆ ಎಲ್ಲ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಯಾವ ರೀತಿ ಆಗಿರುತ್ತೆ? ನಮ್ಮ ಚಾರ್ಧಾಮ್ ಪ್ಯಾಕೇಜಲ್ಲಿ ನೋಡೋದಾದರೆ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ವಿತ್ ಫ್ಲೈಟು, ಫುಡ್ಡು, ಅಕಾಮಿಡೇಷನ್, ಅಲ್ಲಿ ಓಡಾಡೋಕ್ಕೆ ವೆಹಿಕಲ್ಸ್ ನಮ್ಮದೇ ಆಗಿರುತ್ತೆ. ಯಾವುದೆಲ್ಲ ಜಾಗದಲ್ಲಿ ಗೌರ್ಮೆಂಟ್ ಕಡೆಯಿಂದ ಹೋಗಬೇಕಾಗಿರುವಂಥ ವೆಹಿಕಲಲ್ಲಿ ಹೋಗಬೇಕೋ ಅದನ್ನು ಬಿಟ್ಟು ಇನ್ನು ಪ್ರತಿಯೊಂದು ಜಾಗಕ್ಕೂ ನಮ್ಮದೇ ಆದಂಥ ವೆಹಿಕಲಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀವಿ. ಲಕ್ಸುರಿ ಆಗಿರುತ್ತೆ. ಎಲ್ಲ ವಯಸ್ಸಾರು ಆರಾಮಾಗಿ ಕೂತ್ಕೊಂಡು ಕಾಲು ನೀಡ್ಕೊಂಡು ಎಲ್ಲ ಕಂಫರ್ಟ್ನ ಎಂಜಾಯ್ ಮಾಡುವಂಥ ಕಂಪ್ಲೀಟ್ ಒಂದು ವೆಹಿಕಲ್ನ ನಾವು ಕೊಡ್ತಾ ಇದ್ದೀವಿ. ಮೇಡಮ್, ಇನ್ನು ಚಾರ್ಧಾಮ್ ಯಾತ್ರಾದಲ್ಲಿ ಇದರ ಬುಕ್ಕಿಂಗ್ ಮತ್ತು ಪ್ರೊಸೀಜರ್ಸ್, ಪರ್ಮಿಟ್ಸ್ ಎಲ್ಲವೂ ಕೂಡ ಮುಂಗಡವಾಗಿ ಮಾಡ್ಕೊಳ್ಬೇಕಾಗತ್ತೆ. ಅದು ಕೂಡ ಅಂತ ಹೇಳಿದ್ರೆ
ಪ್ರೀ ಬುಕ್ಕಿಂಗ್ ಮಾಡಿಲ್ಲ ಅಂದರೆ ತುಂಬ ದರ್ಶನ ಸಿಗೋದೇ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ. ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತು ಯಾವೆಲ್ಲ ಡಾಕ್ಯುಮೆಂಟೇಷನ್ಸ್ ಆಗಿರಬಹುದು, ಏನೆಲ್ಲ ಬೇಕಾಗುತ್ತೆ? ಚಾರ್ಧಾಮ್ ಪ್ಯಾಕೇಜ್ ಅಂತ ಬಂದಾಗ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಫುಡ್ ಅಕಾಮಿಡೇಷನ್ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೋ ಈ ದೇವ ದರ್ಶನ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಆಗಿ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಆಗಿ ಎಲ್ಲೂ ಯಾರಿಗೂ ಡಿಸ್ಟರ್ಬ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಬೇಸಿಕ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಆಗಲಿ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಹಾಗೂ ನಿಮ್ಮ ವೋಟರ್ ID, ಹೆಲ್ತ್ ಆ್ಯಂಡ್ ಫಿಟ್ ಒಂದು ಹಾಸ್ಪಿಟಲ್ ಅಥವಾ ನಾರ್ಮಲ್ ಕ್ಲಿನಿಕ್ಕಿಂದ ತಗೊಳ್ಳುವಂಥ ಒಂದು ಹೆಲ್ತ್ ಸರ್ಟಿಫಿಕೇಟ್, ಇದಷ್ಟೇ ಅಲ್ಲದೆ ಬೇರೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಪ್ರೋಗ್ರಾಮ್ ನಿಮಗೆ ಇರೋದಿಲ್ಲ. ಸೊ ಆರಾಮಾಗಿ ನಿಮಗೆ ನಾರ್ಮಲ್ ಆಗಿರುವಂಥ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಇದ್ದರೆ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ಇನ್ನೆಲ್ಲ ರಿಜಿಸ್ಟ್ರೇಷನ್ ಆಗಲಿ ಅಲ್ಲಿರುವಂಥ ದೇವಸ್ಥಾನಗಳ ದರ್ಶನಗಳಾಗಿ ಎಲ್ಲ ನಮಗೆ ಬಿಟ್ಬಿಡಿ, ನೀವು ಆರಾಮಾಗಿ ಟ್ರಾವೆಲ್ ಮಾಡೋದೊಂದೇ ನಿಮ್ಮದು ಆಸೆ ಆಗಿರಬೇಕು. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನಾವು ತುಂಬ ಕೇಳ್ಪಟ್ಟಿರೋದು ಏನಂತ ಹೇಳಿದ್ರೆ ಇಲ್ಲಿ ಕಸ್ಟಮೈಸ್ಡ್ ಪ್ಯಾಕೇಜಸ್ ಕೂಡ ಮಾಡಿಕೊಡ್ತಾರೆ ಅನ್ನುವಂಥದ್ದು. ತುಂಬ ಜನಕ್ಕೆ ಹೇಗಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಡ್ತಾರೆ, ತುಂಬ ತಿಂಗಳು ಮುಂಚೆ ಮಾಡಿರೋದಿಲ್ಲ, ಹೋಗಬೇಕು ಅಂದ್ಕೊಂಡು ಒಂದು 2 months ಗ್ಯಾಪಲ್ಲೋ ಆ ರೀತಿ ಪ್ಲ್ಯಾನ್ ಮಾಡಿದಾಗ ಕಸ್ಟಮೈಸ್ಡ್ ಆಗಿ ಪ್ಯಾಕೇಜಸ್ನ ಮಾಡಿಕೊಡಬಹುದಾ? ಎಷ್ಟು ಜನ ಹೋದರೆ ಅಂದರೆ ಅಲ್ಲಿ ಬುಕ್ಕಿಂಗ್ಸ್ ಆಗಿರಬಹುದು ಎಲ್ಲವೂ ಕೂಡ ಇರುತ್ತೆ. ಆ ರೀತಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾವ ರೀತಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ? ಹೌದು ಮ್ಯಾಮ್, ಎಷ್ಟೋ ಜನ ಲಾಸ್ಟಲ್ಲಿ ಏನಪ್ಪ ಮಾಡೋದು, ಇದು ಟ್ರೈನ್ ಬುಕ್ ಆಗಿಬಿಟ್ಟಿದೆ, ನನ್ನ ಫ್ರೆಂಡು ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡ್ಬೋದು? ಸರಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಗ್ಯಾಪ್ನ ಬಂದೇ ಬರುತ್ತೆ. ಯಾಕಂದರೆ ಎಷ್ಟೋ ಜನ ಲಾಸ್ಟ್ ಮೂಮೆಂಟ್ವರೆಗೂ ಅವರು ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ಡಯಲ್ ಮಾಡೋದೆ RV ಟೂರ್ಸಲ್ಲಿ. ಕಂಪ್ಲೀಟಾಗಿ ಹೋಟೆಲ್ಸಿಂದ, ಫುಡ್ಡಿಂದ, ಓಡಾಡೋಕ್ಕೆ ವೆಹಿಕಲ್ಸಿಂದ ಎಲ್ಲ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ನಿಮ್ಮ ಕಣ್ಮುಂದೆ ಇರುತ್ತೆ. ಎಲ್ಲೂ ಯಾರಿಗೂ ತೊಂದರೆ ಆಗದಿರೋ ಥರ ನೋಡ್ಕೊಳ್ತಿರ್ತಾರೆ. ಯಾವ ಥರ ಪ್ಲ್ಯಾನ್ಸ್ ಮಾಡ್ತಿರೋ ಅದ್ರ ಪ್ರಕಾರವಾಗಿ ನಾವು ಕರೆಕ್ಟಾಗಿ ನಿಮಗೆ ಅರೇಂಜ್ಮೆಂಟ್ಸ್ನ ಮಾಡಿಸ್ಕೊಂಡಿರ್ತೀವಿ. ಟೋಟಲ್ ಪ್ಯಾಕೇಜ್ ಕಾಸ್ಟ್ ಎಷ್ಟಿದೆ, ಆಫರ್ ಕೂಡ ನಡೀತಾ ಇದೆ ಅಂತ ಹೇಳಿದ್ರಿ. ಸೊ ಯಾವುದು ಅಫೋರ್ಡೆಬಲ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ ಅಂತ ಅಡ್ವೈಸ್? ಚಾರ್ಧಾಮ್ ಪ್ಯಾಕೇಜ್ ನೋಡೋದಾದರೆ 13 nights 14 days ಅಂತ ಬಂದಾಗ ಪ್ರತಿಯೊಂದು ಅಲ್ಲಿರುವಂಥ ಪ್ಲೇಸಸ್ನ ನಿಮಗೆ ಕವರ್ ಮಾಡುವಂಥ ಅವಕಾಶ ಆಗಿರುತ್ತೆ. ಬ್ರಹ್ಮಕಾಪಲಮಲ್ಲಿ ನಿಮಗೆ ಪಿಂಡ ಪ್ರಧಾನ ಪೂಜೆ, ಯಾವುದಾದ್ರೂ ನಿಮ್ಮ ಎಲ್ಡರ್ಸ್ಗೆ ಏನಾದರೂ ಪೂಜೆ ಮಾಡುವುದರಿಂದ ಆಗಲಿ, ಮತ್ತು ಅದೆಲ್ಲ ನಿಮಗೆ ಸ್ಯಾಟಿಸ್ಫೈ ಆಗಿ ಪೂಜೆ ಮಾಡುವುದರಿಂದ ನಿಮಗೂ ಒಂದು ಪಾಸಿಟಿವ್ನೆಸ್ ಬರುತ್ತೆ. ಸೊ ಅದ್ರದ್ದೊಂದು ಸ್ಪೆಷಲೈಸೇಷನ್ ಇದೆ. ಆಮೇಲೆ ಮಾನಾ ವಿಲೇಜ್ ಅಂತ ಬಂದಾಗ ಪಾಂಡವರು ಇನ್ನೇನು ಮುಗಿಸಿ ಸ್ವರ್ಗಕ್ಕೆ ಹೋಗುವಂಥ ವಿಲೇಜ್ ಆಗಿರುತ್ತೆ. ಅದೆಲ್ಲ ನೋಡಲೇಬೇಕು ಅಂದರೆ ನಿಮಗೆ ಶಾರ್ಟ್ ಡ್ಯೂರೇಷನಲ್ಲಿ ಸಾಲಲ್ಲ. 13 nights 14 days ಇಂತ ಬಂದಾಗ ಈ ಕಂಪ್ಲೀಟ್ ಪ್ಲೇಸಸ್ನ ನೋಡ್ಬೋದು. ಟ್ರಾವೆಲ್ ಎಕ್ಸ್ಪೋ ಮೂಲಕ ನಿಮಗೆ ಈ ಡಿಸ್ಕೌಂಟ್ ಸಿಗೋದ್ರಿಂದ ನಿಮಗೆ ಎಲ್ಲೂ ಬರ್ಡನ್ ಅನ್ಸಲ್ಲ, ಕಾಸ್ಟಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಈ 6 monthsಲ್ಲಿ ಯಾವಾಗೆಲ್ಲ ನಿಮಗೆ ಟೈಮ್ ಇರುತ್ತೋ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ಬೋದು. ಇನ್ನು ಚಾರ್ಧಾಮ್ ಯಾತ್ರೆಯನ್ನು ಮೊದಲ ಬಾರಿಗೆ ಮಾಡ್ತಾ ಇರೋರಿಗೆ ಏನು ಅಡ್ವೈಸ್ ಮಾಡ್ತೀರಿ? ಅಲ್ಲಿ ಅಂದರೆ ತುಂಬ ಚಳಿ ಇರುವಂಥ ಟೈಮಲ್ಲೇ ಸಾಮಾನ್ಯವಾಗಿ ಅದು ಓಪನ್ ಇರುವಂಥದ್ದು. ಸೊ ಏನೆಲ್ಲ ಕ್ಯಾರಿ ಮಾಡಬೇಕು, ಏನೆಲ್ಲ ಚಾಲೆಂಜಸ್ ಬರಬಹುದು, ಅದನ್ನು ನೀವು ಹೇಳೋದಾದರೆ? ಚಾಲೆಂಜಸ್ ಬರೋದಾದರೆ ನೋಡೋದಾದರೆ ಹಾರ್ಸಲ್ಲಿ ಹೋಗಬೇಕು, ಡೋಲಿಲಿ ಹೋಗಬೇಕು. ಯಾಕಂದರೆ ಎಷ್ಟೋ ಜನ ವಯಸ್ಸಾದವರು ಬರ್ತಾ ಇರ್ತಾರೆ, 60+ ಅವರೆಲ್ಲ ನಡ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಸೊ ಆರಾಮಾಗಿ ಡೋಲಿ ಮತ್ತು ಹಾರ್ಸಸ್ನ ತೊಗೊಳ್ತೀರಾ, ಆರಾಮಾಗಿ ಹೋಗಿ ಬನ್ನಿ. ಪ್ರತಿಯೊಂದು ಹಿಂದೆಯೂ ನಿಮಗೆ ಟೂರ್ ಮ್ಯಾನೇಜರ್ಸ್ ಇರ್ತಾರೆ. ಯಾರೆಲ್ಲ ನಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀರೋ ಅವರು ಆರಾಮಾಗಿ ಎಕ್ಸ್ಟ್ರಾ ಒಂದು ದಿನ ನಾವು ಕೊಡೋದ್ರಿಂದ ಕ್ಲೀನಾಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಬೇಸಿಕ್ಕಾಗಿ ನೀವು ತೊಗೊಳ್ಬೇಕಾಗಿರುವಂಥದ್ದು ನಿಮ್ಮ ಸ್ವೆಟರ್ಸ್, ಸಾಕ್ಸು, ಸ್ಕಾರ್ಫ್ಸು ಮತ್ತು ಶಾಲ್ಸು, ಈ ಥರ ಬೇಸಿಕ್ಕಾಗಿ ಇಟ್ಕೊಳ್ಳಿ. ಟ್ಯಾಬ್ಲೆಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಅಲ್ಲದೆ ಬೇರೆ ಏನು ತುಂಬಾ ಎಮರ್ಜೆನ್ಸಿ ಅಂತ ಬಂದಾಗ ನಮ್ಮವರು ನಿಮ್ಮ ಜೊತೆ ಕಂಪಲ್ಸರಿ ಇರ್ತಾರೆ. ಸೊ ಯಾವುದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಟ್ರಾವೆಲ್ ಗೈಡ್ಸ್ ಅದೆಲ್ಲವನ್ನು ಕೂಡ ಅಸಿಸ್ಟ್ ಮಾಡೋದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಆ ರೀತಿ ಒಂದು ಸರ್ವಿಸ್ ಕೂಡ ಸಿಗುತ್ತಾ ಅನ್ನುವಂಥ? ಹೌದು ಮ್ಯಾಮ್, ನಮ್ಮ ಟ್ರಾವೆಲ್ಸ್ ಟೂರ್ ಮ್ಯಾನೇಜರ್ಸ್ ನೋಡೋದಾದರೆ ತುಂಬ ವೆಲ್ ಟ್ರೈನ್, ಡಿಸಿಪ್ಲಿನ್ಡ್ ಆಗಿರ್ತಾರೆ. ಪ್ರತಿಯೊಂದು ಜಾಗದ ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿರೋಂಥ ವಿಶೇಷವಾಗಿರ್ಬೋದು, ಏನಾದರೂ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಈ ಪ್ರತಿಯೊಂದು ನಿಮಗೆ ಟೈಮ್ ಟು ಟೈಮ್ ಇನ್ಫಾರ್ಮ್ ಮಾಡ್ತಿರ್ತಾರೆ. ಸೊ ನೀವು ಎಲ್ಲೂ ಏನು ಮಾಡಬೇಕು, ಎಲ್ಲೋ ಬಂದಿದ್ದೀವಿ ಅಂತ ಖಂಡಿತ ಅನಿಸೋದಿಲ್ಲ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೀವು ಚಾರ್ಧಾಮ್ ಯಾತ್ರಾ ಹೋಗಿ ಬಂದಾಗ ತುಂಬಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಂತೂ ಖಂಡಿತ. ಓಕೆ, ಇನ್ನು ಚಾರ್ಧಾಮ್ ಯಾತ್ರೆಗೆ ಬುಕ್ ಮಾಡಬೇಕು ಅನ್ನೋದಾದರೆ ಯಾವ ಮೂಲಕ ಬುಕ್ ಮಾಡಬೇಕು, ಮತ್ತು ಅದರ ಜೊತೆ ಫ್ಲೈಟ್ಸ್ ಕೂಡ ನೀವೇ ಬುಕ್ ಮಾಡ್ತೀರಾ ಅಥವಾ ಸಪ್ರೇಟಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತಾ?
ಇಲ್ಲ ಮ್ಯಾಮ್, ಚಾರ್ಧಾಮ್ ಅಂತ ಬಂದಾಗ ನಮ್ಮ ಪ್ಯಾಕೇಜ್ ಕಂಪ್ಲೀಟಾಗಿ 72,500ಗೆ ವಿತ್ ಫ್ಲೈಟ್, ಫುಡ್, ಅಕಾಮಿಡೇಷನ್, ಅಲ್ಲಿ ಎಲ್ಲ ಇರುವಂಥ ಬೇಸ್ ಕ್ಯಾಂಪ್ಸ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ಡಾಕ್ಯುಮೆಂಟೇಷನ್ ಆಗಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿ ಬರುವಂಥ ಪ್ಯಾಕೇಜ್ ಆಗಿದೆ. ಸೊ ಆರಾಮಾಗಿ ಟ್ರಾವೆಲ್ ಮೇಳದಿಂದ ನೀವು ಎಕ್ಸ್ಪೋ ಮೂಲಕ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಥರ ಡಿಸ್ಕೌಂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಓಕೆ, ನೀವು ಹೇಳ್ತಾ ಇದ್ರಿ ಅಂದರೆ ಬೆಂಗಳೂರು ಟು ಡೆಲ್ಲಿ ಅಥವಾ ಡೆಹ್ರಾಡೂನ್ ಆ ರೀತಿ ಟು ಆ್ಯಂಡ್ ಫ್ರೋ ಫ್ಲೈಟ್ಸ್ ಇದೆ ಅನ್ನುವಂಥದ್ದು. ಈಗ ಕೆಲವೊಂದಷ್ಟು ಜನ ಬೇರೆ ಊರುಗಳಲ್ಲಿ ಇರ್ತಾರೆ, ಅಂದರೆ ಮೇ ಬಿ ಕರ್ನಾಟಕದ ಬೇರೆ ಭಾಗಗಳಲ್ಲಿ. ಅವ್ರಿಗೆ ಈಗ ಡೆಲ್ಲಿಯಿಂದ ಆಗಿರ್ಬೋದು ಅಥವಾ ಡೆಹ್ರಾಡೂನಿಂದ ಆಗಿರ್ಬೋದು ಅವರು ಬಂದು ಜಾಯಿನ್ ಆಗಬಹುದಾ? ಆ ರೀತಿ ಫೆಸಿಲಿಟಿ ಕೂಡ ಇದೆಯಾ, ಅಥವಾ ಬೆಂಗಳೂರಿಂದನೇ ಇದು ಶುರುವಾಗುವಂಥದ್ದು? ಹೌದು ಮ್ಯಾಮ್, ಯಾರೆಲ್ಲ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೋ ಅವರು ನೇರವಾಗಿ ಬೆಂಗಳೂರಿಗೆ ಬರಬೇಕು. ನಮ್ಮ ಗ್ರೂಪ್ ಹೊರಡೋದು ಬ್ಯಾಂಗ್ಳೂರ್ ಟು ಯಾವ ಡೆಸ್ಟಿನೇಷನ್ ಇರುತ್ತೋ ಬ್ಯಾಂಗ್ಳೂರಿಂದನೇ ಇರುತ್ತೆ. ಸೊ ಯಾರೆಲ್ಲ ಆಲ್ ಓವರ್ ಕರ್ನಾಟಕ ಪ್ಲ್ಯಾನ್ ಮಾಡ್ತಿದ್ದೀರೋ ಅವರು ನೇರವಾಗಿ ಬೆಂಗಳೂರಿಗೆ ಬರಬೇಕು. ಸೊ ವಯಸ್ಸಾದವ್ರಿಗೆ ನೀವು ಏನು ಹೇಳ್ತೀರಾ, ಬರೋದಕ್ಕೆ ಇದು ಎಷ್ಟು ಸೇಫ್ ಮತ್ತು ಯಾವ ರೀತಿ ಅಸಿಸ್ಟೆನ್ಸ್ ಅದೆಲ್ಲದರ ಬಗ್ಗೆ ಬ್ರೀಫ್ ಮಾಡೋದಾದರೆ? ಎಷ್ಟೋ ಜನ ಪೇರೆಂಟ್ಸ್ ಇಂಡಿಯಾದಲ್ಲಿರ್ತಾರೆ, ಅವರ ಕಿಡ್ಸ್ ಆಗಲಿ ಅವ್ರ ರಿಲೇಟಿವ್ಸ್ ಆಗಲಿ ಫಾರಿನಲ್ಲಿ ಇರ್ತಾರೆ, ಅವರು ಟೈಮ್ ಮಾಡಿಕೊಂಡು ಬರೋಕ್ಕೆ ಆಗದೇ ಇರ್ಬೋದು. ಸೊ ಅವ್ರಿಗೆ ಫಸ್ಟ್ ನೆನ್ಪು ಬರೋದೇ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಮೋಸ್ಟ್ ಆಫ್ ದಿ ಎಲ್ಡರ್ಸ್ ಅಲ್ಲದೆ ಎಲ್ಲ ಥರ ಏಜ್ ಪೀಪಲ್ ನಮ್ಮಲ್ಲಿ ಖುಷಿಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ಸರ್ವಿಸ್ ಅಂತ ಹೇಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ಚಾರ್ಧಾಮ್ ಯಾತ್ರೆಯ ಜೊತೆಗೆ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ಪ್ಲೇಸಸ್ಗಳು ಕೂಡ ಕವರ್ ಆಗಿರುತ್ತೆ ಅಂತ. ಸೊ ಆ ರೀತಿಯಾಗಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಯಾವೆಲ್ಲ ಪ್ಯಾಕೇಜಸ್ ಅಥವಾ ಯಾವೆಲ್ಲ ಊರುಗಳನ್ನು ಹೆಚ್ಚಾಗಿ ಅಂದರೆ ಆ್ಯಡ್ ಮಾಡ್ಕೊಳ್ಬಹುದು ಇದ್ರ ಜೊತೆ ಅನ್ನುವಂಥದ್ದು? ಇದನ್ನು ನೋಡೋದಾದರೆ ಚಾರ್ಧಾಮ್ ಬಿಟ್ಟು ನಮ್ಮಲ್ಲಿ ಹಲವಾರು ಡೊಮೆಸ್ಟಿಕ್ ಪ್ಯಾಕೇಜಸ್ಗಳಿದೆ. ನೇಪಾಳ್ ಮುಕ್ತಿನಾಥ್ ಆಗಿರ್ಬೋದು, ಕೈಲಾಶ್ ಮಾನಸರೋವರ ಆಗಿರ್ಬೋದು, ಗುಜರಾತು, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲ ಥರ ಪ್ಲೇಸಸಲ್ಲೂ ಕಂಪ್ಲೀಟಾಗಿ ನಾವೀಗ ನಿಮಗೆ ಟ್ರಾವೆಲ್ ಎಕ್ಸ್ಪೋ ಮೂಲಕ ನಿಮಗೆ ಡಿಸ್ಕೌಂಟ್ಸ್ ಕೊಡೋ ಮೂಲಕ ಪ್ರತಿಯೊಂದು ಪ್ಲೇಸ್ ಕಾರ್ನರ್ ಟು ಕಾರ್ನರ್ ನಮ್ಮಲ್ಲಿದೆ. ಇಂಟರ್ನ್ಯಾಷನಲ್ ನೋಡೋದಾದರೆ ಯುರೋಪ್, ಸಿಂಗಪೂರ್, ಮಲೇಷ್ಯಾ, ದುಬೈ, ವಿಯೆಟ್ನಾಂ, ಶ್ರೀಲಂಕಾ ಎಲ್ಲ ಪ್ಲೇಸಸ್ಸು ನಾವು ಕವರ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಜಪಾನ್ ಕೂಡ ಇದೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇದೆ. ಯಾರೆಲ್ಲ ಯಾವ ಥರ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರೋ ಬರ್ತಿರುವಂಥ ನಂಬರ್ಸ್ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದಗಳು. ಎಸ್, ಇನ್ನು ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಚೇರಿಗೆ ಭೇಟಿ ಮಾಡೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು, ನಿಮ್ಮ ಬುಕ್ಕಿಂಗನ್ನು ಮಾಡ್ಕೊಳ್ಬಹುದು. ಅಡ್ರೆಸ್ ಪ್ಲೇಟ್ ಇಂತಿದೆ: RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 560032. ದೂರವಾಣಿ ಸಂಖ್ಯೆ 9154225655. ಮತ್ತೊಂದು ಸಂಖ್ಯೆ 9154225675. ಮತ್ತೊಂದು ಸಂಖ್ಯೆ 9154225673. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಗೈಡ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.